ಕಾಂಗ್ರೆಸ್ ಪಕ್ಷದ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾದ ನನಗೆ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯಗಳು ಸಹಕಾರ ನೀಡಲಿವೆ ಎಂದು ಮುರಳೀಧರ ಹಾಲಪ್ಪ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನಗೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯ ಮಟ್ಟದ ಎಲ್ಲಾ ನಾಯಕರು ಲೋಕಸಭೆಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲು ಸಮಿತಿಗೆ ಶಿಫಾರಸು ಮತ್ತು ಚುನಾವಣೆಯಲ್ಲಿ ಸಹಕರಿಸುವ ಎಲ್ಲಾ ಭರವಸೆ ನನಗೆ ಇದೆ ಎಂದು ಹೇಳಿದರು. ಮುರಳೀಧರ ಹಾಲಪ್ಪರು ಅವರ ತಂದೆಯವರು ಮಧುಗಿರಿನಲ್ಲಿ ಫೇಮಸ್ ಡಾಕ್ಟರ್ ಆಗಿದ್ದರು. ನಮ್ಮದು ಸಿರಾ ತಾಲೂಕು ಗುಳಿಗೇನಹಳ್ಳಿ, ಅಲ್ಲಿಂದ ಹೋಗ್ತಿದ್ರು. ಯಾಕಪ್ಪ ಅಂದರೆ ಡಾಕ್ಟ್ರು ಭಾಳ ಒಳ್ಳೆಯ ಕಣಪ್ಪ, ನಮಗೆ ಚೆನ್ನಾಗಿ ನೋಡ್ತಾರೆ ಅಂತಂಬರು. ಅಂಥವ್ರ ಮಗ ಇವತ್ತು ಇವ್ರ ಕೆಲಸನ ನಾನು ನೋಡ್ತಾ ಇದ್ದೆ. ಒಂದು ಸಾರಿ ಇದೇ ಪರಮೇಶ್ವರವರ ಎಲೆಕ್ಷನ್ಗೆ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ಮುರಳೀಧರ ಹಾಲಪ್ಪ ಯಾರು ಎತ್ತ ಅಂತೇಳಿ ಗೊತ್ತಾಯಿತು. ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಅಂದರೆ ಪ್ರತಿಯೊಂದು ಹಳ್ಳಿನೂ ಹೆಣ್ಣು ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡಿಸೋದು. ಇವತ್ತು ಅವ್ರ ಮನೆಗೆ ಹೋಗಿ ನಾನು 24 ಗಂಟೆ ಎಲ್ಲ MLAಗಳ ಹತ್ರ ನಮ್ಮ ತಾಲೂಕಿನಲ್ಲಿ ಸಂಘದ ಅಧ್ಯಕ್ಷ, ಸರ್ಕಾರಿ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಆಗಿದ್ದು ಅವರ ಒಡನಾಟ ಭಾಳ ಚೆನ್ನಾಗಿತ್ತು ನನಗೆ. ಅಂಥದ್ರಲ್ಲಿ ಇವ್ರನ್ನ ನೋಡಿ ಯಾವತ್ತಲ್ಲಿ ಮನೇಲಿ 50 ಜನ ಇರ್ತಾರೆ, 50 ಜನಕ್ಕೂ ಕಾಫಿ, 50 ಜನಕ್ಕೂ ತಿಂಡಿ ಎಲ್ಲ ಬಂದು ಅವ್ರ ಕಷ್ಟ ಏನು ಸುಖ ಏನು ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಲೆಟ್ರ್ ಕೊಡೋದು ಮಾಡೋದು. ಇಂಥ ಕೆಲಸನ ನಮ್ಮ MLAಗಳು ಯಾರು ಮಾಡಿದ ಕಾಮಲೇ ಇಲ್ಲ. ಇಲ್ಲಿ ಇದೇನಪ್ಪ ನಮ್ಮ MLAಗಳ ಹತ್ರ ನಾನು ಸತ್ತೋಳದ ಭಾಳ PA ಇದ್ದಂಗಿದ್ದೆ. ಅವ್ರ ಹತ್ರ ಇದ್ದು ನಾವೇ ಕಾಫಿ ತರಿಸ್ತಿದ್ವಿ ಅವ್ರಿಗೆ. ಪಾಪ ಅವ್ರಿಗೆ ಭಾಳ ಸ್ವಚ್ಛ ಕೈ, ನಾವೇ ಕಾಫಿ ತರಿಸಿ ನಾವೇ ತಿಂಡಿ ಕೊಡ್ತಿದ್ವಿ. ಇಲ್ಲ ಟಿಕೆಟ್ ಕೊಡ್ಲೇಬೇಕಾ? ಕೊಟ್ಟರೆ ಭಾಳ ಒಳ್ಳೇದು. ಯಾಕೆ ಇಂಥವ್ರು ಬೇಕು ಸ್ವಾಮಿ. ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಕೊಡ್ಲಿಲ್ಲ ಅಂದ್ರೆ ನಮ್ಮ ಏನಿದೆಯಾ ಜನತೆಗೆ ಅದರಂತೆ ನಾವು ಮಾಡಕ್ಕೆ ತಯಾರಿದ್ದೀವಿ. ಶಿಕ್ಷಣದ ಬಗ್ಗೆ ಆಗಲಿ, ಹಾಗೆಯೇ ಅವ್ರದ್ದೇನಾದರೂ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕೆ UPSC KPSC ಪರೀಕ್ಷೆಗಳನ್ನೇನಾದರೂ ತರಬೇತಿಗಳಿಗೆ ತಯಾರು ಮಾಡೋದಕ್ಕೆ, ಸ್ವಂತ ಉದ್ಯಮಿಗಳ ಬಗ್ಗೆ, ಹೊರದೇಶಗಳಿಗೆ ಅವ್ರಿಗೇನಾದರೂ ಅವಕಾಶ ಕಲ್ಪಿಸ್ಕೊಡೋಂಥದ್ದು, ಆಮೇಲೆ ಮಹಿಳೆಯರಿಗೆ ಸರ್ಕಾರದಿಂದ ಸಿಗೋಂಥ ಯಾವುದೋ ಯೋಜನೆಗಳು, ಕಾರ್ಯಕ್ರಮಗಳು, ಈ ವಿಷಯಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ. ಇದನ್ನು ಕೂಲಂಕುಷವಾಗಿ ಇವತ್ತು ಸಭೆಯಲ್ಲಿ ಚರ್ಚೆ